ಕಲಬುರಗಿಯಲ್ಲಿ ಜಿಮ್ಸ್ ಆಸ್ಪತ್ರೆ ಸಿಬ್ಬಂದಿಯ ಎಡವಟ್ಟಿಗೆ ರೋಗಿಯೊಬ್ಬರು ಬಲಿಯಾಗಿದ್ದಾರೆ. ಐಸಿಯುನಲ್ಲಿದ್ದ ರೋಗಿಯ ಗ್ಲೂಕೋಸ್ ಪೈಪ್ ಕಳಚಿ ರಕ್ತಸ್ರಾವವಾಗಿ ಸಾವನ್ನಪ್ಪಿದ್ದಾರೆ. ಇವನು ಹಾಡಹಗಲೇ ಕುಡ್ಕೊಂಡು ಬಂದಿದ್ನೋ ಏನೋ. ಐಸಿಯುನಲ್ಲಿದ್ದ ರೋಗಿಯು ಗ್ಲೂಕೋಸ್ ಅನ್ನು ಅಳವಡಿಸಿದಾಗ ಪೈಪ್ ಕಳಚಿ ರಕ್ತಸ್ರಾವ ಆಗಿ ಪ್ರಾಣ ಕಳ್ಕೊಂಡಿದ್ದಾನೆ. ಪಾಪ ರಕ್ತಸ್ರಾವ ಆದ್ರೂ ಗಮನಿಸದೆ ಬೇಜವಾಬ್ದಾರಿ ಮೆರೆದ ವೈದ್ಯಕೀಯ ಸಿಬ್ಬಂದಿ ಐಸಿಯುನಲ್ಲಿ ರಕ್ತಸ್ರಾವವಾಗಿ ಮೇಳ ಕುಂದಾದ ಸಿದ್ದಣ್ಣ ಸಾವನ್ನಪ್ಪಿದ್ದಾನೆ. ವಿಷ ಸೇವಿಸಿದ್ದ ಸಿದ್ದಣ್ಣಗೆ 4 ದಿನದಿಂದ ಐಸಿಯುನಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇತ್ತು. ನಿನ್ನೆ ತಡರಾತ್ರಿ ರಕ್ತಸ್ರಾವ ಆಗಿದ್ದರಿಂದ ಸಿದ್ದಣ್ಣ ಸಾವನ್ನಪ್ಪಿರುವಂತಹದ್ದು. ಆದರೆ ಹೃದಯಾಘಾತ ಅಂತ ಹೇಳ್ತಿರುವಂತಹ ವೈದ್ಯರು, ಅಂದ್ರೆ ಪೈಪ್ ಕಟ್ಟಾಗಿದೆಯಲ್ಲ. ಕಲಬುರಗಿಯಲ್ಲಿ ಜಿಮ್ಸ್ ಆಸ್ಪತ್ರೆ ಸಿಬ್ಬಂದಿಯ ಎಡವಟ್ಟಿಗೆ ರೋಗಿಯೊಬ್ಬರು ಬಲಿಯಾಗಿದ್ದಾರೆ. ಆ ಜಿಮ್ಸ್ ಆಸ್ಪತ್ರೆ ಒಂಥರ ವಿವಾದಾತ್ಮಕ ಗೋದಾಮಿದ್ದ ಹಾಗೆ. ಸಾಕಷ್ಟು ಬಾರಿ ಈ ತರಹದ ಸಾವಿನ ಪ್ರಕರಣದಲ್ಲಿ ಆ ಜಿಮ್ಸ್ ಆಸ್ಪತ್ರೆ ಚರ್ಚೆಗೆ ಬರುತ್ತೆ. ವಿಷ ಸೇವಿಸಿದ ರೋಗಿಯನ್ನ ಆಸ್ಪತ್ರೆಗೆ ದಾಖಲು ಮಾಡಿದಾಗ ಅವರನ್ನು ಫಸ್ಟ್ ತೀವ್ರ ನಿಗಾ ಘಟಕಕ್ಕೆ ಸೇರಿಸಲಾಗುತ್ತೆ. ಸೊ ಹಂಗೇನೆ ಐಸಿಯುನಲ್ಲಿ ಇಡಲಾಗಿತ್ತು. ಐಸಿಯು ಅಂದ್ರೆ ಏನು? ನಿಗಾ ಘಟಕದಲ್ಲಿ ಇರಿಸುವಂತಹದ್ದು. ನಿಗಾನೇ ಇಟ್ಕೊಳ್ಳದಲ್ಲೇ ಇರೋ ಸಿಬ್ಬಂದಿನ ಇಟ್ಟವ್ರೆ ಅಂದ್ರೆ ಜಿಮ್ಸ್ ಆಸ್ಪತ್ರೆಯ ಆಡಳಿತ ಮಂಡಳಿಗೆ ಏನನ್ನಬೇಕು? ಗ್ಲೂಕೋಸ್ ಪೈಪ್ ಕಳಚಿದೆ, ತೀವ್ರ ರಕ್ತಸ್ರಾವ ಆಗಿದೆ. ರಕ್ತಸ್ರಾವದ ಪರಿಣಾಮ ಆ ಮನುಷ್ಯ ಪ್ರಾಣ ಕಳ್ಕೊಂಡವನೇ, ಪ್ರಾಣ ಬಿಟ್ಟವನೇ. ಆದರೆ ಈಗ ಡಾಕ್ಟರ್ ಹೇಳ್ತಾ ಇರ್ತಕ್ಕಂತಹದ್ದು ಹೃದಯಾಘಾತ ಆಗಿದೆ ಅಂತ. ಕಾರಣ ಹಾಸನದಲ್ಲೂ ಹೃದಯಾಘಾತ, ಮಂಗಳೂರಿನಲ್ಲೂ ಹೃದಯಾಘಾತ, ಗುಂಪಲ್ಲಿ ಗೋವಿಂದ ಆಗುತ್ತೆ ಅಂತ ಅನ್ಕೊಂಡೇನಾದರೂ ಅಂದ್ರೋ ಏನೋ ಚರ್ಚೆ ಆಗ್ತಾ ಇದೆ. ಐಸಿಯುನಲ್ಲಿದ್ದ ರೋಗಿಯ ಗ್ಲೂಕೋಸ್ ಪೈಪ್ ಕಳಚಿ ರಕ್ತಸ್ರಾವವಾಗಿ ಸಾವನ್ನಪ್ಪಿರುವಂತಹದ್ದು. ರಕ್ತಸ್ರಾವ ಆದರೂ ಗಮನಿಸದೆ ಬೇಜವಾಬ್ದಾರಿತನವನ್ನು ಮೆರೆದಂಥ ವೈದ್ಯಕೀಯ ಸಿಬ್ಬಂದಿ ಐಸಿಯುನಲ್ಲಿ ರಕ್ತಸ್ರಾವವಾಗಿ ಮೇಳ ಕುಂದಾದ ಸಿದ್ದಣ್ಣ ಸಾವನ್ನಪ್ಪಿದ್ದಾರೆ. ಇನ್ನೂ ಕೂಡ ನಿಖರತೆ ಇಲ್ಲ ಸಾವು ಯಾವ ಕಾರಣಕ್ಕೆ ಸಂಭವಿಸಿದೆ. ಒಂದು ವೇಳೆ ಕುಟುಂಬಸ್ಥರೇನಾದರೂ ದೂರು ದಾಖಲಿಸಿದರೆ ಸಂಬಂಧಪಟ್ಟಂಥ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾರೆ. ಅದರ ವೈದ್ಯಕೀಯ ಅಥವಾ ಮರಣೋತ್ತರ ಪರೀಕ್ಷೆಯ ವೇಳೆ ಸತ್ಯಾಂಶ ಬಯಲಿಗೆ ಬರುತ್ತೆ. ವಿಷ ಸೇವಿಸಿದ್ದ ಸಿದ್ದಣ್ಣಗೆ 4 ದಿನದಿಂದ ಐಸಿಯುನಲ್ಲಿ ಚಿಕಿತ್ಸೆ. ಕಾರಣ ಇದು ಅಸಹಜ ಸಾವಾಗಿರೋದ್ರಿಂದಾಗಿ. ಸೊ ಇಲ್ಲಿ ಪೊಲೀಸರು ಅಥವಾ ಮರಣೋತ್ತರ ಪರೀಕ್ಷೆಯು ಉತ್ತರವನ್ನು ಕೊಡಲಿದೆ. ನಿನ್ನೆ ತಡರಾತ್ರಿ ರಕ್ತಸ್ರಾವ ಆಗಿದ್ದರಿಂದ ಸಿದ್ದಣ್ಣ ಸಾವನ್ನಪ್ಪಿರುವಂತಹದ್ದು. ಆದರೆ ಹೃದಯಾಘಾತ ಅಂತ ಹೇಳಿ ವೈದ್ಯರು ಹೇಳ್ತಾ ಇದ್ದಾರೆ. ಇದರ ಸತ್ಯಾಸತ್ಯತೆ ಪೊಲೀಸರ ತನಿಖೆಯ ನಂತರವಷ್ಟೇ ಗೊತ್ತಾಗಬೇಕಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.